ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ಇವತ್ತೊಂದು ದಿನ ಶನಿವಾರದಿಂದ ಬನದ ಹುಣ್ಣಿಮೆ ಬಂದಿದೆ. ಅದರಲ್ಲೂ ಮುಕ್ಕೋಟಿ ದಿನ ಸಹ ಬಂದಿದೆ ಅಲ್ವಾ? ಅದರಲ್ಲೂ ಬನದ ಹುಣ್ಣಿಮೆ. ಈ ಬನದ ಹುಣ್ಣಿಮೆ ಎಷ್ಟು ಶಕ್ತಿಶಾಲಿಯುತವಾದಂಥ ಹುಣ್ಣಿಮೆ ಅಂತಂದರೆ ನಿಮಗೆ ಗೊತ್ತಿಲ್ಲ ಫ್ರೆಂಡ್ಸ್. ಇದು ತುಂಬಾ ಶಕ್ತಿಶಾಲಿಯುತವಾದಂತಹ ಒಂದು ಹುಣ್ಣಿಮೆ ಅಂತಲೇ ಹೇಳ್ಬೋದು. ಇದರಲ್ಲಿ ನೋಡಿ, ನಾನು ನಿಮಗಿಲ್ಲಿ ಒಂದು 5 ರೂಪಾಯಿ ಕಾಯಿನ ತೋರಿಸ್ತಾ ಇದ್ದೀನಿ. ಇವತ್ತೊಂದು ದಿನ ನೀವು ಬನದ ಹುಣ್ಣಿಮೆ ದಿನ ಸಾಯಂಕಾಲ ಒಂದು 5 ಗಂಟೆಯಿಂದ ಒಂದು 10 ಗಂಟೆ ಒಳಗಡೆ ನೀವು ಈ ಒಂದು 5 ರೂಪಾಯಿ ಕಾಯಿನಿಂದ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಅದ್ಭುತವಾದಂಥ ಒಂದು ಫಲಿತಾಂಶನೇ ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ ಆಗಿರುವಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. 5 ರೂಪಾಯಿ ನಾಣ್ಯದಿಂದ ಈ ಚಿಕ್ಕ ತಂತ್ರ ಪರಿಹಾರನ ನೀವು ಸಂಜೆ 5ರಿಂದ ಒಂದು 10ರ ಒಳಗೆ ನೀವು ಮಾಡ್ಕೊಳ್ಬಹುದು. ಅಂತಹ ಒಂದು ಅದ್ಭುತವಾದಂತಹ ಫಲಿತಾಂಶ ತಂದುಕೊಡುತ್ತೆ. ಯಾವ ರೀತಿ ಫಲಿತಾಂಶ ಅಂತಂದರೆ, ಸಾಲದ ಬಾಧೆ ಇತ್ತು ಅಂದರೆ, ಋಣ ಬಾಧೆ ಇತ್ತು ಅಂದರೆ, ಲಕ್ಷ ಸಾಲಗಳಿದ್ದರೆ ತುಂಬ ಸುಲಭವಾಗಿ ಅತಿ ಶೀಘ್ರದಲ್ಲೇ ನಿಮ್ಮ ಸಾಲದ ಹೊರೆಯಿಂದ, ಅಂದರೆ ಸಾಲದ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು. ಹಾಗೆಯೇ ಹಣಕಾಸು ವೃದ್ಧಿಯಾಗುತ್ತೆ, ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ. ಅದರಲ್ಲೂ ಅಭಿವೃದ್ಧಿ ಅಂದರೆ ವ್ಯಾಪಾರ ವಹಿವಾಟುಗಳಲ್ಲಿ ಅಭಿವೃದ್ಧಿ ಕಾಣ್ತೀರ. ಯಾವುದೇ ಒಂದು ಮೂಲದಿಂದ ಧನಾಗಮನವಾಗುವಂಥದ್ದು, ಆಸ್ತಿ ಬರುವಂಥದ್ದಾಗಿರ್ಬೋದು, ಆಕಸ್ಮಿಕವಾಗಿ ಹಣ ಬರುವಂಥದ್ದಾಗಿರ್ಬೋದು. ಇದಕ್ಕೆ ಒಂದು ಒಳ್ಳೆಯ ಎಫೆಕ್ಟ್ ತಂತ್ರ ಇದು ಅಂತಲೇ ಹೇಳ್ಬೋದು. ಕೆಲವೊಂದು ನಿಯಮಗಳನ್ನು ಅನುಸರಿಸ್ಕೊಳ್ಳೋದ್ರಿಂದ ನಾವು 100ಗೆ 105% ರಿಸಲ್ಟನ್ನ ನಾವು ಹೇಳಿರುವಂತಹ ಇದೆಲ್ಲ ಕೂಡ ಜೀವನದಲ್ಲಿ ಬದಲಾವಣೆ ಆಗುತ್ತೆ, ಅದೃಷ್ಟವನ್ನೇ ತಂದುಕೊಡುತ್ತೆ. ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸುವಂತಹ ಈ ಒಂದು 5 ರೂಪಾಯಿ ನಾಣ್ಯದ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ 5 ರೂಪಾಯಿ ನಾಣ್ಯದಿಂದ ಮಾಡಿಕೊಳ್ಳುವಂತಹ ಇದೊಂದು ತಂತ್ರ ಪರಿಹಾರ ಅದ್ಭುತವಾದಂತಹ ಫಲಿತಾಂಶನ ತಂದುಕೊಡುತ್ತೆ. ಪ್ರತಿಯೊಬ್ಬರೂ ಸಹ ಇವತ್ತೊಂದು ದಿನ ಪ್ರತಿಯೊಬ್ಬರು ಸಹ ಮಾಡಿ ನೋಡಿ. ನಿಮ್ಮ ಕಷ್ಟಗಳು, ಕಾರ್ಪಣ್ಯಗಳು, ಯಾವುದೇ ಒಂದು ಸಮಸ್ಯೆ ಇದ್ದರೂ ಅದರಲ್ಲಿ ಮೇನಾಗಿ ಕಾಡುವಂತಹ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೊಳ್ಳಿ ಅಂತಲೇ ಹೇಳ್ಬೋದು. ನೋಡಿ, ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇರಿ. ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಮಧ್ಯೆ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳನ್ನ ತಿಳಿಸಿರ್ತೀನಿ. ನೀವು ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ. ಪ್ರತಿಯೊಬ್ಬರು ಸಹ ಇವತ್ತಿನ ದಿನ ಸಾಯಂಕಾಲ, ಅದು ಬನದ ಹುಣ್ಣಿಮೆಯ ದಿನ ಈ ರೆಮಿಡಿನ ಮಾಡಿಕೊಂಡು ನೀವು ಸಂಕಷ್ಟಗಳಿಂದನೂ ಸಹ ನೀವು ಮುಕ್ತರನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ಲಕ್ಷ ಅಲ್ಲ, ಕೋಟಿ ಸಾಲ ಇದ್ರೂ ತೀರಿಸುವಂತಹ ಈ ಒಂದು 5 ರೂಪಾಯಿ ನಾಣ್ಯದ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು. ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ನೋಡ್ತಾ ಇದ್ದೀವಿ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹಾಗಾದರೆ ಈ 5 ರೂಪಾಯಿನ ಬಳಸ್ಕೊಂಡು ಯಾವ ರೀತಿ ಒಂದು ತಂತ್ರ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳೆಲ್ಲವನ್ನು ಸಹ ನಿವಾರಣೆ ಮಾಡಿಕೊಂಡು ಒಂದು ಅದೃಷ್ಟವನ್ನು ತಂದುಕೊಳ್ಳೋದು ಅಂತ ಅನ್ನೋದು ಒಂದು ಚಿಕ್ಕ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಳ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ, 5 ನಾಣ್ಯ ಅಂತ ಅನ್ನೋದು ನೋಡಿ 5 ರು ನಾಣ್ಯದಿಂದ ಮಾಡಿಕೊಳ್ಳುವಂತಹ ಒಂದು ಚಿಕ್ಕ ತಂತ್ರ ಪರಿಹಾರ. ನೋಡಿ, ನಾನು ನಿಮಗೆ ಇಲ್ಲಿ ಒಂದು 5 ರು ನಾಣ್ಯಗಳನ್ನ ಇಲ್ಲಿ ತೆಗೆದುಕೊಂಡಿದ್ದೀನಿ. ನೀವು ಸಹ ಇಲ್ಲಿ 5 ರು ನಾಣ್ಯವನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. 5 ರು ನಾಣ್ಯದಿಂದ ಮಾಡಿಕೊಳ್ಳುವಂತಹ ಈ ಒಂದು ತಂತ್ರ ಪರಿಹಾರ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ 5 ರು ನಾಣ್ಯ ಅನ್ನೋದು ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಮಹಾಲಕ್ಷ್ಮಿಗೆ ಇಷ್ಟವಾದಂತಹ ನಂಬರು. ಸಾಕಷ್ಟು ಜನಕ್ಕೆ ಇದು ಒಂದು ಲಕ್ಕಿ ನಂಬರ್ ಅಂತಲೂ ಸಹ ನಾವು ಹೇಳ್ಬೋದು. ಸಾಮಾನ್ಯವಾಗಿ 5 ಅನ್ನೋದು ಪಂಚಭೂತಗಳಿಗೆ ಸಮಾನವಾಗಿರಬಹುದು. 5ನೇ ನಂಬರ್ ಅಂತ ಅನ್ನೋದು ಸಹ ಅಂದರೆ 5ನೇ ನಂಬರ್ ಆಗಿರ್ಬೋದು, ಗಾಡಿಯ ನಂಬರ್ ಆಗಿರ್ಬೋದು, ಮನೆಯಲ್ಲಾದರೂ ಆಗಿರ್ಬೋದು, ಇಲ್ಲ ಡೇಟ್ ಆಫ್ ಬರ್ತಲ್ಲಾಗಿರ್ಬೋದು, ಯಾವುದೇ ಆದರಾಗಲಿ 5 ಅನ್ನೋದು ಒಂದು ಲಕ್ಕಿ ನಂಬರ್ ಅಂತಲೇ ನಾವು ಹೇಳ್ಬೋದು. ಇದು ನಮಗೆ ಯಾವಾಗಲೂ ಲಕ್ಕನ್ನು ತಂದುಕೊಡುವಂಥದ್ದು ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾಗಿ ನಾವು ಈ 5 ರೂಪಾಯಿ ನಾಣ್ಯದಿಂದ ಮಾಡಿಕೊಳ್ಳುವಂಥ ಈ ಒಂದು ತಂತ್ರ ಪರಿಹಾರ, ಈ ರೀತಿ 5 ರು ನಾಣ್ಯದಿಂದ ಮಾಡಿಕೊಳ್ಳುವಂತಹ ಈ 5 ರು ನಾಣ್ಯದಿಂದ ಮಾಡಿಕೊಳ್ಳೋದ್ರಿಂದ ಕಷ್ಟಗಳು ದೂರವಾಗುತ್ತೆ, ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ 5 ರು ನಾಣ್ಯದಿಂದ ಮಾಡಿಕೊಳ್ಳುವಂಥ ಒಂದು ತಂತ್ರ ಪರಿಹಾರ.
ನೋಡಿ ಇದನ್ನ ನಾವು ಇವತ್ತು ಬರದ ಹುಣ್ಣಿಮೆ ಇದೆ ಅಲ್ವಾ, ಈ ಬರದ ಹುಣ್ಣಿಮೆ ದಿನ ನೀವು ನೋಡಿ ನಾನು ಇಲ್ಲಿ ನಿಮಗೆ 5 ನಾಣ್ಯನ ತೋರಿಸ್ತಾ ಇದ್ದೀನಲ್ವ. ಈ 5 ನಾಣ್ಯನ ನೀವು 4 5 ನಾಣ್ಯನ ತೆಗೆದುಕೊಳ್ಬೇಕಾಗುತ್ತೆ. 4ನೇ ಯಾಕೆ ತೆಗೆದುಕೊಳ್ಬೇಕು ಅಂತಂದರೆ, ನೀವು ಈ 5 ನಾಣ್ಯನ ನೀವು 5 ನಾಣ್ಯನ ನೀವು ಯಾಕೆ 4 ತೆಗೆದುಕೊಳ್ಬೇಕು ಅಂದರೆ, 4 ದಿಕ್ಕುಗಳಿಂದನೂ ಸಹ ನಿಮಗೆ ಹಣದ ಆಗಮನವಾಗಲಿ, ಮಾತೆ ಮಹಾಲಕ್ಷ್ಮಿ ಅಟ್ರಾಕ್ಷನ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ನಿಮಗೆ 5 ನಾಣ್ಯನ 4 ತೆಗೆದುಕೊಳ್ಳಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ 5 ನಾಣ್ಯನ ತೆಗೆದುಕೊಂಡು ನೀವು ಇವತ್ತೊಂದು ದಿನ ಸಾಯಂಕಾಲ, ಇವತ್ತು ಬರದ ಹುಣ್ಣಿಮೆ ಇದೆ ಅಲ್ವಾ, ಇವತ್ತೊಂದು ದಿನ ನೀವು ಸಾಯಂಕಾಲ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ಮತ್ತು ನಿಮ್ಮ ಮನೆ ದೇವರುಗಳಿಗೆಲ್ಲ ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರ ಅಲ್ವಾ, ಮಾಡಿ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕೂತ್ಕೊಂಡು ಈ 5 ನಾಣ್ಯವನ್ನು 4 ತೆಗೆದುಕೊಳ್ಳಿ. ಅಂದರೆ ಇದನ್ನು ಮಾಡೋಕ್ಕೂ ಮೊದಲು ನೀವು ಇವತ್ತು ಹುಣ್ಣಿಮೆಯ ದಿನ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿರಬೇಕು. ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿ ನಿಮ್ಮ ಮನೆಯ ಮುಖ್ಯದ್ವಾರದ ಹತ್ರ ಇರುವಂತಹ ಹೊಸ್ತಿಲಿಗೆ ನೀವು ಹೊಸ್ತಿಲನ್ನು ನೀಟಾಗಿ ತೊಳೆದು ಹೊಸ್ತಿಗೆ ಅರಿಶಿನ ಕುಂಕುಮವನ್ನು ಲೇಪನ ಮಾಡಿ ಅದಕ್ಕೆ ಹೂಗಳಿಂದ ಅಂದರೆ ರಂಗೋಲಿಗಳಿಂದ ಕಂಗೊಳಿಸುವಂತೆ ಮಾಡಿ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಅರ್ಪಿಸಿ ಕೆಂಪು ಮತ್ತು ಹಳದಿ ಬಣ್ಣದ ಹೂಗಳನ್ನು ಸಹ ಅರ್ಪಿಸಿ ನೀವು ಪೂಜೆ ಪುರಸ್ಕಾರಗಳನ್ನು ಒಂದು ನೈವೇದ್ಯವನ್ನು ಬೆಲ್ಲದಿಂದ ಮಾಡಿದಂಥ ಒಂದು ನೈವೇದ್ಯವನ್ನು ಸಹ ಮಾಡಿಟ್ಟು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ, ನೋಡಿ ಈ ರೀತಿ ಇರುವಂತಹ 4 ಕಾಯಿನ್ಗಳನ್ನ ತೆಗೆದುಕೊಳ್ಳಿ. ಈ 4 ಕಾಯಿನ್ಗಳನ್ನ 5 ರೂಪಾಯಿ ನಾಣ್ಯ ಕಾಯಿನ್ಗಳನ್ನ ತೆಗೆದುಕೊಂಡು ನೀವು ನೋಡಿ ನಾನಿಲ್ಲಿ ನಿಮಗೆ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೋರಿಸ್ತಾ ಇದ್ದೀನಿ. ನೋಡಿ ಹಳದಿ ಬಣ್ಣದ ಒಂದು ಬಟ್ಟೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣು ಇರುವಂಥ ಅಂದರೆ ಗಂಡ ಹೆಂಡತಿ ಇಬ್ಬರೂ ಇರುವಂತಹ ಒಂದು ಫೋಟೋನೇ ನಮಗೆ ಈ ಒಂದು ರೆಮಿಡಿ ಮಾಡೋಕ್ಕೆ ಮುಖ್ಯವಾದಂಥ ಒಂದು ಫೋಟೋ ನಿಮ್ಮ ಹತ್ರ ಇರಬೇಕಾಗುತ್ತೆ. ಆ ಫೋಟೋದ ಮುಂದೆ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವನ್ನು ನೆನೆದು ನೀವು ಈ 5 ರೂಪಾಯಿ ಕಾಯಿನ್ಗಳನ್ನ ಸಹ ನೀವು ಈ ರೀತಿ ಇರುವಂತಹ ಈ ಬಟ್ಟೆಗೆ ನೀವು ಹಾಕ್ಕೋಬೇಕಾಗುತ್ತೆ. ನೋಡಿ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ನಿಮಗೆ ನಿಮ್ಮ ಹತ್ರ ಹಳದಿ ಬಣ್ಣದ ಬಟ್ಟೆ ಇಲ್ಲ ಅಂತ ಅಂದರೆ ಬೇಕಾದರೆ ನೀವು ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಸಹ ನೀವು ತೆಗೆದುಕೊಳ್ಬೋದು. ನೋಡಿ ಈ ರೀತಿ 5 ರೂಪಾಯಿ ನಾಣ್ಯವನ್ನು 4 ತೆಗೆದುಕೊಂಡು ನಂತರ ನೋಡಿ ನಾನಿಲ್ಲಿ ನಿಮಗೆ ಅಂದರೆ 5 ನಾಣ್ಯವನ್ನು 4 ತೆಗೆದುಕೊಳ್ಳಿ. ನಂತರ ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಕುಂಕುಮವನ್ನು ಸಹ ನೀವು ಇದಕ್ಕೆ ಈ ರೀತಿ ಲೇಪನ ಮಾಡ್ಕೋಬೇಕಾಗುತ್ತೆ. ಅರಿಶಿನ ಕುಂಕುಮವನ್ನು ಸಹ ಲೇಪನ ಮಾಡ್ಕೊಳ್ಳಿ ಮತ್ತು ಕುಂಕುಮವನ್ನು ಸಹ ಇದಕ್ಕೆ ಲೇಪನ ಮಾಡ್ಕೊಳ್ಳಿ. ನಂತರ ನೀವು ಒಂದು ಕವಡೆಯನ್ನು ಸಹ ನೀವು ತೆಗೆದುಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಒಂದು ಕವಡೆ ಅಂತ ಅನ್ನೋದು ಕವಡೆನ ನಾವು ಏನಕ್ಕೆ ತೆಗೆದುಕೊಳ್ಬೇಕು ಅಂತಂದರೆ, ಕವಡೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಲ್ವಾ. ಕವಡೆ ನಮಗೆ ಹಣನ ಅಟ್ರಾಕ್ಷನ್ ಮಾಡುತ್ತೆ. ಹಾಗಾಗಿ ಒಂದೇ ಒಂದು ಕವಡೆನ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ನೋಡಿ ಗೋಮತಿ ಚಕ್ರನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಗೋಮತಿ ಚಕ್ರನ ನಾನು ಇಲ್ಲಿ ನಿಮಗೆ 3 ತೋರಿಸ್ತಾ ಇದ್ದೀನಿ. ನೀವು ಇದರಲ್ಲಿ 1 ಗೋಮತಿ ಚಕ್ರನ ನೀವು ಇದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮವನ್ನು ಸಹ ನೀವು ಲೇಪನ ಮಾಡ್ಕೊಳ್ಳಿ. ಅರಿಶಿನ ಕುಂಕುಮವನ್ನು ಸಹ ಇದಕ್ಕೂ ನೀವು ಲೇಪನ ಮಾಡಿಕೊಂಡು ನಂತರ ಇದಕ್ಕೆ ನೀವು ಒಂದು ಕೆಂಪು ಬಣ್ಣದ ಹೂವನ್ನು ಸಹ ಹಾಕ್ಕೊಂಡು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಈ ಒಂದು ಗಂಟನ್ನ ನೀವು ಇಡಬೇಕಾಗುತ್ತೆ. ಇಟ್ಟು ನೀವು ಅಂದರೆ ಇವತ್ತೊಂದು ದಿನ ಸಾಯಂಕಾಲ 5 ರಿಂದ 9 ಒಳಗೆ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ. ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಷ್ಟನ್ನು ಇಟ್ಟು ನೀವು ಇದಕ್ಕೆ ದೀಪಗಳನ್ನು ಸಹ ತೋರಿಸಿ ನಂತರ ನೀವು ಈ ಒಂದು ನೋಡಿ ಇಷ್ಟನ್ನು ಸೇರಿಸಿ ನೀವು ಈ ಒಂದು ಬಟ್ಟೆಯಿಂದ ಈ ರೀತಿ ಒಂದು ಗಂಟನ್ನು ನೀವು ಕಟ್ಕೋಬೇಕಾಗುತ್ತೆ. ಈ ರೀತಿ ಒಂದು ಗಂಟನ್ನು ಕಟ್ಟಿ ನೀವು ನೋಡಿ ಈ ರೀತಿ ಒಂದು ಗಂಟನ್ನು ಕಟ್ಟಿ ನೀವು ಇದನ್ನು ಇವತ್ತು ದಿನ ಅಂದರೆ ನೈಟ್ ಎಲ್ಲ ಇದು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆನೇ ಇರಬೇಕಾಗುತ್ತೆ. ಇಟ್ಟು ನಂತರ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಆದ ತಕ್ಷಣ ಬೆಳಿಗ್ಗೆನೇ ನೀವು ಈ ಒಂದು ಗಂಟನ್ನ ನೀವು ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದರೆ, ನೋಡಿ ನಾವು ಲಕ್ಷ್ಮೀ ಅಮ್ಮನವರಿಗೆ ಮತ್ತು ದುರ್ಗಾದೇವಿಗೆ ಇದು ತುಂಬಾ ಪ್ರೀತಿಕಾರಕವಾದ್ದು ಅಂತಲೇ ಹೇಳ್ಬೋದು. ಅಮ್ಮನವರು ಈ ರೀತಿ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದ ಅಮ್ಮನವರ ಆರಾಧನೆ ಮಾಡಿದರೆ ದುರ್ಗಾದೇವಿಗೆ ಆಗಿರಲಿ, ಸರಸ್ವತಿ ದೇವಿಗೆ ಆಗಿರಲಿ, ಯಾವುದೇ ಒಂದು ಗ್ರಾಮ ದೇವತೆಗೆ ಆಗಿರಲಿ ಆರಾಧನೆ ಮಾಡಿದ್ರೆ ನಮ್ಮ ಕಷ್ಟಗಳೆಲ್ಲವನ್ನು ಸಹ ತಾಯಿ ಬೇಗ ಬಗೆಹರಿಸ್ತಾಳೆ, ನಮಗೆ ಅದೃಷ್ಟವನ್ನು ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ಈ ಒಂದು ರೆಮಿಡಿನ ನಾವು ಇವತ್ತೊಂದು ದಿನ ಅದು ಬನದ ಹುಣ್ಣಿಮೆ ದಿನ
ದಿನವೇ ನಾವು ಮಾಡ್ಕೋಬೇಕಾಗುತ್ತೆ. ಮತ್ತು ಹುಣ್ಣಿಮೆ ದಿನವೂ ಮಾಡ್ಬೋದು, ಮತ್ತು ಶುಕ್ರವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು. ಅಮ್ಮನವರನ್ನು ಪೂಜಿಸಿ ಬೇಗ ಎದ್ದು ಮನೆ ಎಲ್ಲವನ್ನು ಸಹ ಶುಭ್ರ ಮಾಡಿಕೊಂಡು ಸ್ನಾನ ಮುಗಿಸಿ ನಂತರ ನಿಮ್ಮ ಹತ್ತಿರದಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗಿ, ಅಂದರೆ ನಾಳೆಯ ದಿನ ನೀವು ಏನು ಮಾಡಬೇಕಂದ್ರೆ ಈ ಗಂಟನ್ನ ನೀವು ಇವತ್ತೆಲ್ಲ ಇಟ್ಟು ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರಲ್ವ, ಇವತ್ತೆಲ್ಲ ನೈಟು ಇದು ಎಲ್ಲಿರಬೇಕು, ನಿಮ್ಮ ಮನೆಯ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆನೇ ಈ ಒಂದು ಗಂಟನ್ನ ನೀವು ಇಡಬೇಕಾಗುತ್ತೆ. ಇಟ್ಟು ನೀವು ಇದಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರ, ನೈಟೆಲ್ಲ ಇದನ್ನ ಅಲ್ಲೇ ಇಟ್ಟು ಬೆಳಿಗ್ಗೆನೇ ಎದ್ದು ನೀವು ಮತ್ತೆ ನೀವು ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿರುವಂತಹ ಮುಖ್ಯದ್ವಾರಕ್ಕೆ ಅರಿಶಿನ ಕುಂಕುಮದಿಂದ ಲೇಪನ ಮಾಡಿ ನೀವು ರಂಗೋಲಿಗಳಿಂದನೂ ಸಹ ನೀವು ಕಂಗೊಳಿಸುವಂತೆ ಹಾಕಿ ಮಾತೆ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಸಹ ಹಾಕಿ ನಂತರ ನೀವು ಈ ಒಂದು ಗಂಟನ್ನ ಇಟ್ಟಿರ್ತಾರೆ, ಇದಕ್ಕೂ ಸಹ ಪೂಜೆ ಪುರಸ್ಕಾರಗಳ ಬೆಳಿಗ್ಗೆನೂ ಸಹ ಮಾಡಿ ನೀವು ಮಾಡಿಕೊಂಡು ನಂತರ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಅಮ್ಮನವರ ದೇವಾಲಯಕ್ಕೆ ಹೋಗ್ಬೇಕಾಗುತ್ತೆ. ನಿಮ್ಮ ಮನೆಯ ಹತ್ರ ಯಾವುದಾದ್ರೂ ಒಂದು ದೇವಸ್ಥಾನ ಇರಲಿ ಫ್ರೆಂಡ್ಸ್, ಅಲ್ಲಿಗೆ ನೀವು ಈ ಒಂದು ಗಂಟನ್ನ ತೆಗೆದುಕೊಂಡು ಹೋಗಿ. ಅಂದರೆ ಗಣೇಶನ ದೇವಸ್ಥಾನ ಇರ್ಬೋದು, ಇಲ್ಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇರ್ಬೋದು, ಇಲ್ಲ ಒಂದು ಆಂಜನೇಯನ ಗುಡಿನೂ ಸಹ ಇರಲಿ, ಯಾವುದೇ ಆದರೂ ಒಂದು ದೇವಸ್ಥಾನ ಇರುತ್ತೆ ಅಲ್ವಾ, ಆ ದೇವಸ್ಥಾನ ಹತ್ರ ತೆಗೆದುಕೊಂಡು ಹೋಗಿ ನೀವು ಈ ಒಂದು ಗಂಟನ್ನ ನೀವು ಏನು ಮಾಡಬೇಕು ಅಂತಂದರೆ ಹೋಗಿ ಮನೆಯಲ್ಲಿ ಅಮ್ಮನವರ ಹೆಸರನ್ನ ನೀವು ಹೇಳ್ಕೋಬೇಕು. ಅಂದರೆ ನೀವು ಇದನ್ನ ಗಂಟನ್ನ ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಅಲ್ಲಿ ಅಮ್ಮನವರ ದೇವಾಲಯದಲ್ಲಿ ಆಗಿರ್ಬೋದು, ಇಲ್ಲ ಬೇರೆ ಯಾವುದಾದ್ರು ದೇವಾಲಯದಲ್ಲಾಗಿರ್ಬೋದು, ಒಂದು ಅರಳಿ ಮರ ಅಂತ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಒಂದು ದೇವಾಲಯಗಳಲ್ಲೂ ಅರಳಿ ಮರ ಆಗಿರ್ಬೋದು, ಇಲ್ಲ ಒಂದು ಆಲದ ಮರ ಆಗಿರ್ಬೋದು, ಈ ರೀತಿ ಹಲವಾರು ಮರಗಳು ಇದ್ದೇ ಇರುತ್ತೆ. ಅದರಲ್ಲಿ ಅರಳಿ ಮರ ಇರುತ್ತಲ್ವ, ಆ ಅರಳಿ ಮರದ ಹತ್ರ ಹೋಗಿ ನೀವು ಈ ಒಂದು ಗಂಟನ್ನ ನೀವು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಕಷ್ಟಗಳೇನಿದೆ, ನಿಮ್ಮ ಬಾಧೆಗಳೇನಿದೆ, ನಿಮಗೆ ಯಾವುದಕ್ಕೋಸ್ಕರ ನೀವು ಈ ಒಂದು ರೆಮಿಡಿನ ಮಾಡ್ತಾ ಇದ್ದೀರಾ ಅಂತ ಅನ್ನೋದೆಲ್ಲವನ್ನು ಸಹ ಅಲ್ಲಿ ಹೇಳ್ಕೊಡಿ. ನಮಗೆ ಹಣದ ಸಮಸ್ಯೆಗಳು ಬಗೆಹರಿಬೇಕು, ಅತಿ ಹೆಚ್ಚಾಗಿ ನಮಗೆ ಹಣ ಬರಬೇಕು, ನಮ್ಮಲ್ಲಿರುವಂಥ ಹಣದ ಸಮಸ್ಯೆಗಳಾಗಿರ್ಬೋದು, ಸಾಲದ ಬಾಧೆಯಾಗಿರ್ಬೋದು, ಮತ್ತು ಕೊಟ್ಟಂಥ ಹಣ ಬರ್ತಾ ಇಲ್ಲ ಅನ್ನೋದಾಗಿರ್ಬೋದು, ಈ ರೀತಿ ಮನೆಯಲ್ಲಿ ಕಷ್ಟಗಳು ಬಡತನಗಳು ಹೆಚ್ಚಾಗಿ ಕಾಡ್ತಾ ಇದೆ, ಇದರಿಂದ ಮತ್ತು ಸಾಲದ ಸಮಸ್ಯೆಯಿಂದ ನಮಗೆ ಮುಕ್ತಿ ಸಿಗಬೇಕು ಅಂತ ಅನ್ನೋದು ಇರುತ್ತಲ್ವ. ಈ ರೀತಿ ಇರುವಂತಹ ನಿಮ್ಗೆ ಏನು ಕಷ್ಟ ಇದೆ, ನಿಮ್ಗೇನು ಕೋರಿಕೆಗಳು ನೆರವೇರಬೇಕು, ಇಲ್ಲ ನಿಮ್ಮ ಮನೆ ಕಟ್ಟುವಂಥದ್ದು ನೆರವೇರುವಂಥದ್ದಾಗಿರ್ಬೋದು, ಇಲ್ಲ ಗಾಡಿ ತೆಗೆದುಕೊಳ್ಬೇಕಂಥದ್ದಾಗಿರ್ಬೋದು, ಇಲ್ಲ ಸೈಟ್ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಯಾವ ಒಂದು ಕೋರಿಕೆ ನೆರವೇರಬೇಕು, ಯಾವ ಸಮಸ್ಯೆಗಳು ಬಗೆಹರಿಬೇಕು, ಇದೆಲ್ಲವನ್ನು ಸಹ ನೀವು ಈ ಗಂಟನ್ನ ನೀವು ಕೈಯಲ್ಲಿ ಹಿಡ್ಕೊಂಡು ಅಲ್ಲಿ ಅರಳಿ ಮರದ ಹತ್ರ ನೀವು ಇದನ್ನು ಇಟ್ಟು ನೀವು ಅರಳಿ ಮರಕ್ಕೆ ಒಂದು 5 ಪ್ರದಕ್ಷಿಣೆ ಹಾಕಿ ನೀವು ಅರಳಿ ಮರದ ಹತ್ರ ಇರುವಂತಹ ಒಂದು ಫೋಟೋ ಇಟ್ಟಿರ್ತಾರೆ ಅಲ್ವ ಮರದ ಹತ್ರ, ಆ ಮರದ ಹತ್ರ ಆ ಫೋಟೋದ ಹತ್ರ ಈ ಒಂದು ಗಂಟನ್ನು ಇಟ್ಟು ನೀವು ಇದಕ್ಕೆ ನೀವು ಅಂದರೆ ನಿಮ್ಮ ಕೋರಿಕೆಗಳು ಏನೇನೈತೆ ಎಲ್ಲ, ಅಂದರೆ ಕಷ್ಟಗಳೆಲ್ಲ ಹೇಳ್ಕೊಂಡು ಕೋರಿಕೆಗಳೆಲ್ಲವನ್ನು ಈಡೇರಲಿ ಅಂತ ಹೇಳ್ಕೊಂಡು ನೀವು ಈ ಒಂದು ಗಂಟನ್ನ ನೀವು ಅಲ್ಲೇ ಬಿಟ್ಟು ನೀವು ಬರಬೇಕಾಗುತ್ತೆ. ಬರುವಂಥ ಸಮಯದಲ್ಲಿ ಹಿಂದೆ ತಿರ್ಕೊಂಡು ನೋಡುವಂಥದ್ದಾಗಿರ್ಬೋದು, ಇಲ್ಲ ಹಾಗೆ ನೀವು ಅಂದರೆ ಹಿಂದಕ್ಕೆ ತಿರ್ಕೊಂಡು ನೋಡುವಂಥದ್ದಾಗಿರ್ಬೋದು, ಇಲ್ಲ ಮಿಸ್ಸಾಗಿ ನೋಡುವಂಥದ್ದಾಗಿರ್ಬೋದು, ಆ ರೀತಿ ಯಾವುದನ್ನು ಸಹ ನೀವು ಮಾಡೋಕ್ಕೋಗ್ಬಾರ್ದು. ಒಂದು ಸಲ ನೀವು ಪೂಜೆ ಪುರಸ್ಕಾರ ಮಾಡಿ ಈ ಗಂಟನ್ನ ಇಟ್ಟುಬಿಟ್ಟು ನೀವು ಹಿಂದಕ್ಕೆ ನೋಡ್ದೇನೆ ನೀವು ಅಂದರೆ ಹಿಂದಕ್ಕೆ ತಿರುಗಿ ನೋಡ್ದೇನೆ ನೀವು ಹಾಗೆ ನಿಮ್ಮ ಮನೆ ಹತ್ರ ಬರಬೇಕಾಗುತ್ತೆ. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಮತ್ತು ಯಾರೆಲ್ಲ ಶುಕ್ರವಾರ ದಿನ ಲಕ್ಷ್ಮೀನಾರಾಯಣ ಆರಾಧನೆ ಮಾಡ್ತಾರೋ ಅವರಿಗೆ ಇಬ್ಬರ ಅನುಗ್ರಹವೂ ಸಹ ಲಭಿಸುತ್ತೆ. 5 ಋಣದಿಂದ ಪರಿಹಾರ ಮಾಡಿದ್ರೆ ನಿಮ್ಮ ಸಾಲದ ಸಮಸ್ಯೆ ಎಷ್ಟೇ ಇದ್ರೂ ಸಹ ನಿವಾರಣೆ ಆಗುತ್ತೆ. ಏನೇ ಸಮಸ್ಯೆ ಇದ್ರೂ, ಕಷ್ಟಗಳು ಅನುಭವಿಸ್ತಾ ಇದ್ರೂ ಇದೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಕಷ್ಟಗಳಿಗೆ ಮೂಲ ಅಂದ್ರೇ ಹಣ ಆಗಿರುತ್ತೆ ಅಲ್ವಾ. ಹಣ ಇದ್ರೇ ಜೀವನ ಮಾಡೋಕ್ಕಾಗೋದು, ಹಣ ಇಲ್ಲ ಅಂತಂದರೆ ಜೀವನನೇ ನಡೆಯಲ್ಲ ಅಂತಲೇ ಹೇಳ್ಬೋದಲ್ವ ಫ್ರೆಂಡ್ಸ್. ಹೌದು, ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂದರೆ ನಮ್ಮ ಕಷ್ಟಗಳು ಕಷ್ಟದ ಮೇಲೆ ಕಷ್ಟ ಆಗ್ತಾ ಇದೆ ಅಂತ ಅನ್ನೋದಾಗಿರ್ಬೋದು. ಈ ರೀತಿ ಹಲವಾರು ಸಮಸ್ಯೆಗಳಿಂದ ಇದರಿಂದ ನಮಗೆ ಮುಕ್ತಿನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಖಂಡ ಧನ ಪ್ರಾಪ್ತಿ ಯೋಗ ನಿಮ್ದಾಗುತ್ತೆ. ಅಂದರೆ ಇದೊಂದನ್ನು ಒಂದು ಸಲ ನಂಬಿಕೆ ಇಟ್ಟು ನೀವು ಮಾಡಿ ನೋಡಿ, ಅಖಂಡ ಧನ ಪ್ರಾಪ್ತಿಯೇ ನಿಮ್ಮದಾಗುತ್ತೆ, ಲಕ್ಷ್ಮಿ ಅನುಗ್ರಹವಾಗುತ್ತೆ, ನಿಮಗೆ ಲಕ್ಷ್ಮಿ ಅನುಗ್ರಹ ಲಭಿಸುತ್ತೆ ಅಂತಲೇ ಹೇಳ್ಬೋದು. ಬಡತನ ನಿವಾರಣೆ ಆಗುತ್ತೆ, ಸಾಲದ ಬಾಧೆ ಇದ್ರೆ ನಿವಾರಣೆ ಆಗುತ್ತೆ, ಐಶ್ವರ್ಯ
ಐಶ್ವರ್ಯ ಪಡುವಂತಹ ಆಶ್ಚರ್ಯ ಪಡುವಂತಹ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗುತ್ತೆ. 4 ದಿಕ್ಕುಗಳಿಂದನೂ ಹಣ ಬರುವಂತಹ ಒಂದು ಯೋಗಕಾರಕವಾದಂತಹ ಒಂದು ತಂತ್ರದ ರೆಮಿಡಿ ಇದು ಅಂತಲೇ ಹೇಳ್ಬೋದು. ನೀವೆಲ್ಲ ಕಷ್ಟಗಳು ಸಹ ದೂರವಾಗಿ ನಿಮಗೆ ಅದೃಷ್ಟನೇ ಒಲಿದು ಬರುತ್ತೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಪವರ್ಫುಲ್ ಆಗಿರುವಂತಹ ಒಂದು ತಂತ್ರ ಇದು ಅಂತಲೇ ಹೇಳ್ಬೋದು. ಏಕೆಂದರೆ ಈ 5 ರೂ ನಾಣ್ಯ ಅಂತ ಅನ್ನೋದು ಲಕ್ ತಂದು ಕೊಡುವಂತಹ ಒಂದು ತಂತ್ರ. ಇದು ಪಂಚಭೂತಗಳೆಲ್ಲರಿಗೂ ಸಹ ಸಮಾನವಾದದ್ದು ಅಂತಲೇ ಹೇಳ್ಬೋದು ಅಲ್ವಾ. ಅದರಲ್ಲೂ ಇದನ್ನ ಈ ಒಂದು 5 ರೂಪಾಯಿ ನಾಣ್ಯದಿಂದ ಮಾಡಿಕೊಳ್ಳುವಂತಹ ಇದೊಂದು ತಂತ್ರ ಪರಿಹಾರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತಂದುಕೊಡುತ್ತೆ. ಅದೃಷ್ಟ ಒಂದು ಒಲಿದು ಬರುತ್ತೆ. ಅಖಂಡ ರಾಜಯೋಗನೇ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಇದನ್ನು ಎಷ್ಟೊಂದು ಜನ ಮಾಡಿದ್ದಾರೆ. ಎಷ್ಟೊಂದು ಜನ ಮಾಡಿ ಅವರು ಸಹ ಒಂದು ಮಾಡಿರುವಂಥವರು ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್, ನಾನು ನಿಮಗೆ ಸುಳ್ಳು ಹೇಳ್ತಾ ಇಲ್ಲ. 100ಕ್ಕೆ 100ರಷ್ಟು ಅಂದರೆ 100ಕ್ಕೆ 105ರಷ್ಟು ಒಂದು ಫಲಿತಾಂಶನೇ ಸಿಗುತ್ತೆ. ಅಂತಹ ಒಂದು ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ಇದನ್ನ ನಾನು ಸಹ ಮಾಡಿದ್ದೀನಿ. ಇದನ್ನು ನಾನು ಹೋದ ಅಮಾವಾಸ್ಯೆಯಲ್ಲಿ ಮಾಡಿದ್ದೀನಿ. ಹೋದ ಅಮಾವಾಸ್ಯೆಯಲ್ಲಿ ಇದನ್ನು ನಾನು ಮಾಡಿದ್ದಕ್ಕೆ ನನಗೆ 50,000 ಅಮೌಂಟ್ ಬರಬೇಕಾಗಿತ್ತು. ತುಂಬ ವರ್ಷಗಳಿಂದನೂ ಬರ್ದೇ ಸತಾಯಿಸ್ತಾನೆ ಇತ್ತು. 1 ವರ್ಷನೇ ಆಗಿತ್ತು ಫ್ರೆಂಡ್ಸ್. ಒಂದು ವರ್ಷದಿಂದಲೇ ನನಗೆ ಬರ್ದೇ 50,000 ಅಮೌಂಟು ಸತಾಯಿಸ್ತಾನೆ ಇತ್ತು. ಇದನ್ನ ಮಾಡಿದ ನನಗೆ 1 ವಾರದಲ್ಲೇ ನನಗೆ 50,000 ಅಮೌಂಟ್ ಬಂತು. ನಾನು ನಿಮಗೆ ಬೇಕಾದ್ರೆ ಅದನ್ನ ಪ್ರೂಫಲ್ಲಿ ತೋರಿಸ್ತೀನಿ ಬೇಕಾದರೆ. ಖಂಡಿತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಅಂತಹ ಒಂದು ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ನೀವು ಇದನ್ನ ಮಾಡಿ ನೋಡಿ, ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ನೋಡ್ತೀರಾ. ತುಂಬ ಪವರ್ಫುಲ್ಲಾಗಿ ಎಫೆಕ್ಟಾಗಿ ವರ್ಕ್ ಮಾಡುವಂತಹ ಒಂದು ಮಿರಾಕಲ್ ರೆಮಿಡಿ ಇದು ಅಂತಲೇ ಹೇಳ್ಬೋದು. 5 ರೂ ನಾಣ್ಯ ಅಂತ ಅನ್ನೋದು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿಗೆ ಸಹ ಪ್ರೀತಿಕಾರಕವಾದಂಥದ್ದು ಇದು ಅಲ್ವಾ. ಹಾಗಾಗಿ ಈ 5 ರೂ ನಾಣ್ಯದಿಂದ ಮಾಡಿಕೊಳ್ಳುವಂತಹ ಇದೊಂದು ತಂತ್ರ ಪರಿಹಾರ ಸಾಕಷ್ಟು ರೀತಿಯ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತಂದುಕೊಡುತ್ತೆ. ಐಶ್ವರ್ಯ ತಂದುಕೊಡುತ್ತೆ. ನಿಮ್ಮ ಸಕಲ ಸಂಕಷ್ಟಗಳು ಸಹ ಬಗೆಹರಿಯುತ್ತೆ. ಸಾಲದ ಹೊರೆಯಿಂದ ನೀವು ಬಳಲ್ತಾ ಇದ್ದರೆ ಅದರಿಂದ ಮುಕ್ತಿ ಹೊಂದ್ತೀರಾ ಅಂತಲೇ ಹೇಳ್ಬೋದು. ಕಷ್ಟಗಳೆಲ್ಲವೂ ಸಹ ದೂರವಾಗುತ್ತೆ. ಹಣ ಅಂತ ಅನ್ನೋದು ದುಡಿದಂಥ ಹಣ ನಿಮ್ಮ ಕೈಯಲ್ಲಿ ಉಳಿಯುತ್ತೆ. ಕೊಟ್ಟಂತಹ ಹಣ ವಾಪಸ್ ಬರುತ್ತೆ. ಮತ್ತು ಸಾಲದ ಬಾಧೆಯಿಂದ ನೀವು ನರಳ್ತಾ ಇದ್ದರೆ ನಿಮ್ಮ ಸಾಲದ ಬಾಧೆಯಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಇವತ್ತು ಬನದ ಹುಣ್ಣಿಮೆ ತುಂಬಾ ಪ್ರಭಾವಶಾಲಿಯಾದಂತಹ ಶಕ್ತಿಶಾಲಿಯಾದಂತಹ ಒಂದು ಹುಣ್ಣಿಮೆ. ಇವತ್ತೊಂದು ದಿನ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ಒಂದು 5 ಗಂಟೆಯಿಂದ 10 ಗಂಟೆ ಒಳಗೆ ಇದೊಂದು ರೆಮಿಡಿನ ಮಾಡ್ಕೊಂಡು ನೋಡಿ ಎಷ್ಟರ ಮಟ್ಟಿಗೆ ನೀವು ನಿಮಗೆ ಅದ್ಭುತವಾದಂತಹ ಒಂದು ನಿಮಗೆ ಅದೃಷ್ಟ ತಂದುಕೊಡುತ್ತೆ ಅಂತ ಅನ್ನೋದು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಫ್ರೆಂಡ್ಸ್. ನನಗೆ ಹುಷಾರಿಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಆದರೂ ಸಹ ಇವತ್ತು ಒಂದು ಬನದ ಹುಣ್ಣಿಮೆ ಇದೆ. ನೀವೆಲ್ಲರೂ ಇದನ್ನ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ನಾನು ಈ ಒಂದು ರೆಮಿಡಿನ ಮಾಡಿ ಹಾಕ್ತಾಯಿದ್ದೀನಿ. ವಿಡಿಯೋ ಲೇಟಾಗಿ ಬರ್ತಾಯಿದೆ, ಆದ್ರೂ ಸಹ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳ್ದೇನೆ ನಿಮ್ಮ ಸಪೋರ್ಟನ್ನ ನಮ್ಮ ಚಾನಲ್ಗೆ ಕೊಡಿ. ನಿಮ್ಮ ಪ್ರೀತಿ ವಿಶ್ವಾಸನ ನಮ್ಮ ಚಾನಲ್ಗೆ ಕೊಡಿ. ನೀವು ನಮಗೆ ಎಂಕರೇಜ್ ಕೊಟ್ಟರೆ ಅಲ್ವಾ ನಾವು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋಕ್ಕಾಗೋದು. ಹಾಗಾಗಿ ಪ್ರತಿಯೊಬ್ಬರೂ ಸಹ ಇದನ್ನ ಮಾಡಿ ನೋಡಿ, ಎಷ್ಟರ ಮಟ್ಟಿಗೆ ನಿಮಗೆ ಫಲಿತಾಂಶನ ತಂದು ಕೊಡುತ್ತೆ ಅಂತ ನೀವೇ ಆಶ್ಚರ್ಯ ಪಡ್ತೀರಾ. ಅಂತಹ ಒಂದು ಅದ್ಭುತವಾದಂತಹ ತಂತ್ರ ಪರಿಹಾರ ಇದರ ಸುಮಾರು ಜನ ಮಾಡಿದ್ದಾರೆ ಫ್ರೆಂಡ್ಸ್. ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಜನ ಮಾಡಿ ತಮ್ಮ ಕಷ್ಟಗಳನ್ನ ನಿವಾರಣೆ ಮಾಡಿಕೊಂಡು ಸಾಲದ ಹೊರೆಯಿಂದ ಹೊರಗಡೆ ಬಂದು ಸಾಲದ ಸಮಸ್ಯೆಯಿಂದ ಹೊರಗಡೆ ಬಂದು ಇವತ್ತು ಒಂದು ನೆಮ್ಮದಿ ಸುಖಕರವಾದಂಥ ಜೀವನನ ನಡೆಸ್ತಾ ಇದ್ದಾರೆ. ಒಂದು ಸಲ ನಂಬಿಕೆ ಇಟ್ಟು ನೀವು ಮಾಡಿ ನೋಡಿ, ನೀವೇ ಆಶ್ಚರ್ಯ ಪಡ್ತೀರಾ. ಅಂತಹ ಅದ್ಭುತವಾದಂತಹ ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಒಂದು ಸಲ ಪರೀಕ್ಷೆ ಮಾಡಿ ನೋಡಿ, ನಂಬಿಕೆ ಇಟ್ಟು ಮಾಡಿ ನೋಡಿ, ಎಷ್ಟರ ಮಟ್ಟಿಗೆ ನಿಮಗೆ ಈ ಒಂದು ತಂತ್ರ ನಿಮಗೆ ಫಲಿಸುತ್ತೆ ಅಂತ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ತನಕ ನೋಡಿ ಫ್ರೆಂಡ್ಸ್. ನೀವು ಸ್ಕಿಪ್ ಮಾಡ್ಕೊಂಡು ಹೋಗೋದ್ರಿಂದ ಇದರ ಮಾಹಿತಿಗಳು ತಿಳಿಸಿರುವಂಥ ಮಾಹಿತಿಗಳು ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ. ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯೇ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನಂತೂ ಇವತ್ತೊಂದು ದಿನ ಇದನ್ನ ಮಾಡೇ ಮಾಡ್ತೀನಿ. ನೀವು ಸಹ ನಮ್ಮ ಫ್ಯಾಮಿಲಿ ಅಂತಂದಮೇಲೆ ನೀವು ಸಹ ಇದನ್ನ ಮಾಡಿಕೊಂಡು ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳಿಂದನೂ ಮುಕ್ತರಾಗಿ ಸಾಲದ ಹೊರೆಯಿಂದ ಹೊರಗಡೆ ಬನ್ನಿ. ಅದೃಷ್ಟ ಅನ್ನೋದನ್ನ
ಅದೃಷ್ಟ ಅಂತ ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ಲೈಫಲ್ಲಿ ನಾವು ಚೆನ್ನಾಗಿರೋಣ, ನೀವು ಚೆನ್ನಾಗಿರಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.